ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ನಾಳೆ ಫೆಬ್ರವರಿ 8 ಬಹಳ ವಿಶೇಷವಾಗಿರುವಂತಹ ಭಾನುವಾರ. ನಾಳೆಯ ಭಾನುವಾರದಿಂದ ಈ ರಾಶಿಯವರಿಗೆ ಸೂರ್ಯದೇವನ ಆಶೀರ್ವಾದ ಅನುಗ್ರಹದಿಂದಾಗಿ ಪ್ರತಿಯೊಂದು ಕಷ್ಟಗಳು ಕೂಡ ದೂರವಾಗುತ್ತೆ. ಈ ರಾಶಿಯವರು ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಣಯವನ್ನು ತೆಗೆದುಕೊಳ್ಳುವ ಮೂಲಕ ಜೀವನದಲ್ಲಿ ಇರ್ತಕ್ಕಂತಹ ಸಮಸ್ಯೆಯನ್ನು ದೂರ ಮಾಡಿಕೊಳ್ತಾರೆ. ಮಾನಸಿಕವಾಗಿ ಒತ್ತಡ ಕಡಿಮೆಯಾಗುತ್ತೆ. ನಿಮ್ಮ ನಿರ್ಣಯದಲ್ಲಿ ಇರ್ತಕ್ಕಂಥ ಗೊಂದಲಗಳು ದೂರವಾಗುತ್ತೆ. ಒಟ್ಟಾರೆಯಾಗಿ ನಿಮ್ಮ ಜೀವನವನ್ನು ಹೆಚ್ಚು ಜಾಗರೂಕರಾಗಿರಿಸಲು ವಿಶೇಷವಾದ ಸಮಯ ಇದಾಗಿದ್ದು, ನಿಮಗೆ ಸೂರ್ಯದೇವನ ಸಂಪೂರ್ಣವಾದ ಅನುಗ್ರಹದಿಂದಾಗಿ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಈ ರಾಶಿ ಚಕ್ರದವರಿಗೆ ಯಾವ ರೀತಿಯ ಲಾಭ ಅದೃಷ್ಟ ಇನ್ನು ಮುಂದಿನ ದಿನಗಳಲ್ಲಿ ಸಿಗ್ತಾ ಹೋಗುತ್ತೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೌದು, ಈ ರಾಶಿಯವರಿಗೆ ಈ ಒಂದು ಸಮಯ ಅಂದರೆ ನಾಳೆಯಿಂದ ನಿಯಂತ್ರಣದಲ್ಲಿ ಎಲ್ಲ ರೀತಿಯ ಅವಶ್ಯಕತೆ ಇರುತ್ತೆ. ದಿನದ ಮೊದಲ ಹರದಲ್ಲಿ ಈ ರಾಶಿ ಚಕ್ರದವರಿಗೆ ಪ್ರಬುದ್ಧತೆ ಹೆಚ್ಚಾಗುತ್ತದೆ. ಯಾವುದೇ ರೀತಿಯ ನಿರ್ಧಾರ ತೆಗೆದುಕೊಳ್ಳಲು ಕೂಡ ಸೂಕ್ತವಾದ ಸಮಯ. ಹಣಕಾಸು ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರೋದು ಅತ್ಯುತ್ತಮ ಅಗತ್ಯ. ಯಾರನ್ನು ಕೂಡ ನಂಬಿ ಹಣವನ್ನು ಕೊಡಬೇಡಿ. ಯಾವುದೇ ಕಾಗದ ಪತ್ರಗಳಿಗೂ ಕೂಡ ಸಹಿಯನ್ನು ಹಾಕಬೇಡಿ. ಈ ಸಮಯ ಅಂದರೆ ಕೆಲಸಗಳಲ್ಲಿ ಸ್ಪಷ್ಟತೆ ಸಿಗುತ್ತದೆ. ಸಹೋದ್ಯೋಗಿ ಅಥವಾ ಪಾಲುದಾರರ ಸಹಾಯ ಸಿಗುತ್ತದೆ. ಸೌಂದರ್ಯಕ್ಕೆ ಸಂಬಂಧಿಸಿದಂತಹ ವಿಚಾರಗಳಲ್ಲಿ ಹಣ ಹೆಚ್ಚು ಖರ್ಚಾಗುವ ಸಾಧ್ಯತೆ ಇದ್ದು, ನಿಮ್ಮೆಲ್ಲ ಹಳೆಯ ಅಭಿಪ್ರಾಯಗಳು ಕೂಡ ಬಗೆಹರಿಯುತ್ತೆ. ಯಾವುದೇ ರೀತಿಯ ತೊಂದರೆ ಇದ್ರೂ ಕೂಡ ಎಲ್ಲವನ್ನ ದೂರ ಮಾಡಿಕೊಳ್ಳುವಂತಹ ಶಕ್ತಿ ಸಾಮರ್ಥ್ಯವನ್ನು ಸೂರ್ಯದೇವನ ಅನುಗ್ರಹದಿಂದ ಪಡೆದುಕೊಳ್ಳೋದಕ್ಕಾಗಿ ಈ ರಾಶಿ ಚಕ್ರ ಚಿಹ್ನೆಗಳಿಗೆ ಕೊನೆಯದಾಗಿ ಒಂದು ವಿಶೇಷವಾದ ಪರಿಹಾರವನ್ನು ಕೂಡ ತಿಳಿಸಿಕೊಡ್ತೇವೆ. ಆ ಪರಿಹಾರದ ಮೂಲಕ ನಿಮ್ಮ ಜೀವನದಲ್ಲಿ ನಿಮ್ಮ ಆಧ್ಯಾತ್ಮಿಕ ಶಕ್ತಿ ಜಾಗೃತವಾಗುತ್ತದೆ. ನಿಮ್ಮ ಹಳೆಯ ಸಮಸ್ಯೆಗಳು ಭಿನ್ನಾಭಿಪ್ರಾಯಗಳು ದೂರವಾಗುತ್ತೆ. ರೋಗಗಳಿಂದ ಮುಕ್ತಿ ಆಗ್ತೀರಾ. ಮಾನಸಿಕವಾದ ಆಯಾಸ, ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳು ಎಲ್ಲವನ್ನ ಕೂಡ ಪರಿಹಾರ ಮಾಡಿಕೊಳ್ಳೋಕೆ ನಾಳೆಯಿಂದ ಸೂಕ್ತವಾದ ಸಮಯ. ಹೌದು, ಈ ರಾಶಿ ಚಕ್ರದವರು ಮನೆಯಲ್ಲಿ ಎಲ್ಲ ರೀತಿಯ ತೊಂದರೆಗಳಿಂದ, ಅಧ್ಯಯನದಿಂದ ಮತ್ತು ಭವಿಷ್ಯದ ಯೋಜನೆಗಳನ್ನು ಸಕ್ರಿಯವಾಗಿಸಲು ಸಾಧ್ಯವಾಗುತ್ತೆ. ತ್ವರಿತವಾದ ಫಲಿತಾಂಶವನ್ನು ನಿರೀಕ್ಷೆ ಮಾಡಬಹುದು. ಆರ್ಥಿಕವಾದ ಪರಿಸ್ಥಿತಿ ಸಮತೋಲನದಲ್ಲಿರುತ್ತೆ. ಹಳೆಯ ಹೂಡಿಕೆಗಳಿಂದ ಅದ್ಭುತವಾದ ಲಾಭ ಸಿಗುತ್ತೆ. ಇದರಿಂದಾಗಿ ನಿಮ್ಮಲ್ಲಿ ಆತಂಕ ಅಥವಾ ಭಯದ ಭಾವನೆಗಳು ದೂರವಾಗುತ್ತೆ. ಹೊಣೆಗಾರಿಕೆಗಳು ಹೆಚ್ಚಾಗಿ ಹಠಾತ್ ವೆಚ್ಚಗಳು ಆರ್ಥಿಕವಾಗಿ ನಿಮಗೆ ನಿದ್ರೆ ಮತ್ತು ಒತ್ತಡಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ತಂದುಕೊಡಬಹುದು. ನಾಳೆಯಿಂದ ಜಾಗರೂಕರಾಗಿರಿ. ನಿಮ್ಮ ನಿರೀಕ್ಷೆಯನ್ನು ಸ್ಪಷ್ಟವಾಗಿಟ್ಟುಕೊಳ್ಳಿ. ಎದುರಾಗುವಂತಹ ಸಮಸ್ಯೆಗಳನ್ನು ಭಾವನಾತ್ಮಕವಾಗಿ ಯೋಚಿಸಿ ಪ್ರಾಯೋಗಿಕವಾಗಿ ಎದುರಿಸಬೇಕು. ಇನ್ನು ವಿದ್ಯಾರ್ಥಿಗಳಿಗೆ ಈ ಸಮಯ ಅತ್ಯಂತ ಸೂಕ್ತವಾಗಿರುತ್ತದೆ. ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸ್ತಾ ಇದ್ರೂ ಕೂಡ ಲಾಭವನ್ನು ಕಂಡುಕೊಳ್ತೀರಾ. ನಿಮ್ಮ ಪರವಾಗಿ ಫಲಿತಾಂಶ ಬರುತ್ತೆ. ಇನ್ನು ಮಕ್ಕಳಿಲ್ಲದೆ ಇರುವಂತಹ ದಂಪತಿಗಳಿಗೆ ಈ ಸಮಯ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತೆ. ಈ ಸಮಯದಲ್ಲಿ ಈ ರಾಶಿ ಚಕ್ರದವರ ಬಾಳು ಬಂಗಾರವಾಗುತ್ತೆ. ಎಲ್ಲ ಕಷ್ಟಗಳಿಂದ ಪರಿಹಾರ ಸುಲಭವಾಗಿ ಸಿಗುತ್ತೆ. ಹಣಕಾಸು, ವ್ಯಾಪಾರ ವ್ಯವಹಾರ ಅಥವಾ ಆಫೀಸ್ ಕೆಲಸದಲ್ಲಿ ನಿಮ್ಮ ಪರವಾಗಿ ಎಲ್ಲರ ಒಂದು ಮೆಚ್ಚುಗೆ ಸಿಗುವಂತಹ ಸಮಯ ಇದಾಗಿದೆ. ಈ ರಾಶಿಯವರಿಗೆ ಇನ್ನು ಮುಂದೆ ಸವಾಲುಗಳು ದೂರವಾಗುತ್ತೆ. ಕಷ್ಟಗಳು ಪರಿಹಾರವಾಗುತ್ತೆ. ನೆಮ್ಮದಿ, ಮಾನಸಿಕ ಒತ್ತಡ ಎಲ್ಲವನ್ನ ಕೂಡ ದೂರ ಮಾಡಿಕೊಂಡು ಈ ರಾಶಿಯವರು ಇನ್ನು ಮುಂದೆ ಸಂತೋಷದ ಒಂದು ತೃಪ್ತಿಕರವಾದ ಬದುಕನ್ನು ಕಂಡುಕೊಳ್ತಾರೆ. ಇಷ್ಟೆಲ್ಲ ಲಾಭವನ್ನು ಪಡೆದುಕೊಳ್ಳುವ ರಾಶಿಗಳು ಯಾವ್ಯಾವು ಅಂತ ನೋಡೋದಾದರೆ ಮೀನರಾಶಿ, ಮಕರ ರಾಶಿ, ಮಿಥುನ ರಾಶಿ, ಕುಂಭ ರಾಶಿ, ಮೇಷರಾಶಿ, ಧನಸ್ಸು ರಾಶಿ, ತುಲಾರಾಶಿ. ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಸೂರ್ಯದೇವಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.